ಮನೆ ಮಗಳು ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನನೇ ಕೊಡಲಿಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿಗೆ ಆಹ್ವಾನನೇ ಕೊಡಲಿಲ್ಲ. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಹೋಗಿ ಅವರಿಗೆ ಕಂಬಳಿ ಹೊಚ್ಚಿಸಿ ಸನ್ಮಾನ ಮಾಡಿ ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ. ಮನೆಯ ಮಗ ಕಾರ್ಯಕ್ರಮಕ್ಕೆ ಬರ್ತಾರೆ, ಇನ್ವಿಟೇಷನಲ್ಲಿ ಹೆಸರಿರುತ್ತೆ, ಕಾರ್ಯಕ್ರಮಕ್ಕೆ ಬರ್ತಾರೆ, ಅವರನ್ನು ಸೌಜನ್ಯಕ್ಕೂ ವೇದಿಕೆಯ ಮೇಲೆ ಕರೆಯೋದಿಲ್ಲ. ಇದು ನಮ್ಮ ಕುರುಬರ ಪರಿಸ್ಥಿತಿ. ಫಸ್ಟು ಮನೆಯ ಮಕ್ಕಳು ಸಾಧನೆ ಮಾಡಿದರೆ ಅವರನ್ನು ವೇದಿಕೆಯ ಮೇಲೆ ಕೂರಿಸಿ ಅವರನ್ನು ವಿಜೃಂಭಿಸಿ ಜಗತ್ತಿಗೆ ಸಾರ್ರಿ. ಜಗತ್ತಿಗೆ ಸಾರುವಂತಹ ಕೆಲಸ ನಾವು ಮಾಡಬೇಕು. ನಾವು ಬಿಟ್ಟುಬಿಟ್ಟು ಯಾರ್ಯಾರನ್ನೋ ಓಲೈಸ್ಕೊಂಡು ಅವರಿಗೆ ಒಳ್ಳೇದು ಹಾಕ್ಕೊಂಡು ಸಮುದಾಯವನ್ನು ಯಾಕೆ ಈ ಪರಿಸ್ಥಿತಿಗೆ ತಗೊಂಡ್ಬರ್ತಾ ಇದ್ದೀರಿ? ಬಂಧುಗಳೇ, ಟೌನ್ ಹಾಲ್ನಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿ ಮಾಡ್ತೀವಿ ಅಂತೇಳಿ 25ನೇ ವರ್ಷದ ಸಂಘದ ವಾರ್ಷಿಕೋತ್ಸವ ಮತ್ತು ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿ ಮಾಡ್ತೀನಿ ಅಂತಂದರು. ಸ್ಟೇಡಿಯಂ ಗಲಾಟೆನಲ್ಲಿ ಮುಂದೂಡಿತು. ಅದಾದ ನಂತರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಆಗಲೂ ಸಹ ಕನಕ ಟಿವಿನಲ್ಲಿ ನಾನು ಹೇಳಿದ್ದೆ, ಮನೆ ಮಗಳು ನಾಗಲಕ್ಷ್ಮಿಯನ್ನು ಬಿಟ್ಟು ಬೇರೆಯವ್ರನ್ನೆಲ್ಲ ಆಹ್ವಾನ ಮಾಡಿದ್ದೀರಿ, ಇದು ತಪ್ಪು ಅಂತ ಹೇಳಿದ್ದೆ. ಅದಾದ ನಂತರ ರವೀಂದ್ರ ಕಲಾಕ್ಷೇತ್ರದ ಕಾರ್ಯಕ್ರಮದ ಇನ್ವಿಟೇಷನಲ್ಲಿ ಈ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ಆಹ್ವಾನ ಕೊಡಲೇ ಇಲ್ಲ. ಅಂತಹ ಹುದ್ದೆಯಲ್ಲಿರುವಂತಹ, ಅಂತಹ ಸಾಧನೆ ಮಾಡ್ತಾ ಇರುವಂತಹ ನಮ್ಮ ಮುಖ್ಯಮಂತ್ರಿಯವರಿಗೆ ಸರಿಸಮಾನವಾಗಿ ಅಂತಹ ಹೆಸರು ಮಾಡ್ತಾ ಇರುವಂತಹ ನಮ್ಮ ಮನೆಯ ಮಗಳ್ರಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಮಗಳು. ಅಹಲ್ಯಾಬಾಯಿ ಹೋಳ್ಕರ್ ಅವರ ಮಗಳನ್ನೇ ಇವರು ಕಾರ್ಯಕ್ರಮಕ್ಕೆ ಕರೀಲಿಲ್ಲ, ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಿಲ್ಲ, ಇನ್ವಿಟೇಷನಲ್ಲಿ ಹೆಸರಿಲ್ಲ. ಒಂದು ಬಾರಿ ತಪ್ಪಾಗಿದ್ರು 2ನೇ ಬಾರಿನೂ ಕೊಡಲೇ ಇಲ್ಲ. ನೋಡಿ, ಎಂತಹ ದುರ್ವಿಧಿ, ಎಂತಹ ದುರ್ದೈವ ಇದು, ಎಂತಹ ದುರಂತ ಇದು. ಮನೆಯ ಮಕ್ಕಳನ್ನು ಹೊರಗಡೆ ಇಟ್ಟು, ಮನೆಯ ಮಗಳನ್ನು ಹೊರಗಡೆ ಇಟ್ಟು ಇವರು ಕಾರ್ಯಕ್ರಮ ಮಾಡಿ ಸಾಧಿಸಿದ್ದಾದ್ರೆ ಏನ್ರಿ? ಮನೆಯ ಮಗ ಇವತ್ತು ರಾಜ್ಯದಲ್ಲಿ ಅಹಿಂದ ನಾಯಕ ಯಾರು ಅಂತಂದರೆ GB ವಿನಯ್ ಕುಮಾರ್ ಅಂತ ಹೇಳುವಂತಹ ಸ್ಥಿತಿಗೆ ಇವತ್ತು ಅಷ್ಟು ಎತ್ತರಕ್ಕೆ ಬರೀ 1 ವರ್ಷದಲ್ಲಿ ಬೆಳೀತಾ ಇದ್ದಾರೆ. ಇಡೀ ರಾಜ್ಯ ಗೊತ್ತು, ಇಡೀ ದೇಶಕ್ಕೆ ಪರಿಚಯ ಆಗ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗೆ ಹೋದರೆ GB ವಿನಯ್ ಕುಮಾರ್, ಸ್ವಾಭಿಮಾನಿ GB ವಿನಯ್ ಕುಮಾರ್ ಅಂದರೆ ಯಾರು ಅಂತ ಹೇಳ್ತಾರೆ. ಅಂತಹ ವಿನಯ್ ಕುಮಾರ್ಗೆ ಇವರು ರವೀಂದ್ರ ಕಲಾಕ್ಷೇತ್ರದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಅನ್ನೋ ಇನ್ವಿಟೇಷನಲ್ಲಿ GB ವಿನಯ್ ಕುಮಾರ್ ಅಂತ ಹಾಕ್ತಾರೆ. ವಿನಯ್ ಕುಮಾರ್ಗೆ ಆಹ್ವಾನ ಕೊಡೋದಿಲ್ಲ. ಆದರೂ ಸಹ ಅವರು ನೋಡಿ ಸ್ವತಃ ಅವರೇ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರು ಕೂರ್ತಾರೆ. ಅವರು ಕೂತಿದ್ದನ್ನು ನೋಡಿ ಅವರನ್ನು ವೇದಿಕೆ ಮೇಲೆ ಆಹ್ವಾನ ಮಾಡೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂತಹ ಕಾರ್ಯಕ್ರಮದಲ್ಲಿ ಈ ಸಾಧಕರನ್ನು ಕರೆಸ್ಕೊಂಡು ನೋಡಿ, ನಮ್ಮ ನಂತರ ಇವರೇ, ನಮ್ಮದು ನಿವೃತ್ತಿ ವಯಸ್ಸಾಗ್ತಾ ಇದೆ, ನಮ್ಮ ನಂತರ ಇವರೇ ನಾಯಕರುಗಳು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಂತಹ ನಾಗಲಕ್ಷ್ಮಿಯವ್ರನ್ನ ಕರೆದಿಲ್ಲ. ಹೋಗಿದ್ದಂತಹ GB ವಿನಯ್ ಕುಮಾರ್ ಅವ್ರನ್ನ, ಅಲ್ಲಿ ಭಾಗವಹಿಸಿದಂಥ ನಿಕೇತ್ ರಾಜನ್ನ ವೇದಿಕೆ ಮೇಲೆ ಕೂರಿಸ್ಬೇಕಾಗಿತ್ತು. GB ವಿನಯ್ ಕುಮಾರ್ ಅವರ ಸಾಧನೆಯನ್ನು ಹೊಗಳಬೇಕಾಗಿತ್ತು, ಜನರಿಗೆ ಹೇಳಬೇಕಾಗಿತ್ತು, ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಮಾಡಿದ್ರಾ? ಮಾಡಲಿಲ್ಲ. ನಿಕೇತ್ ರಾಜಂಗೂ ಅವಕಾಶ ಕೊಟ್ಟಿಲ್ಲ ಅಂತ ಸುದ್ದಿ. ಯಾವ ಸಾಧನೆ ಮಾಡ್ತಾ ಇದ್ದೀರಿ? ಯಾತಕ್ಕೋಸ್ಕರ ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿ ಮಾಡಿದ್ರಿ? ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಸಾಧಕರಿಗೆ ಇವತ್ತು ನೋಡಿ, ನಾಗಲಕ್ಷ್ಮಿಯವರಾಗಿರ್ಬೋದು, ನಿಕೇತ್ ರಾಜ್ ಆಗಿರ್ಬೋದು, ವಿನಯ್ ಕುಮಾರ್ ಆಗಿರ್ಬೋದು, ಅವರ ಸಾಧನೆಗಳು ಬಹಳ ಎತ್ತರಕ್ಕೆ ಹೋಗ್ತಾ ಇದೆ. ಇಡೀ ಅಹಿಂದ ವರ್ಗವನ್ನು ಮುನ್ನಡೆಸುವಂಥವರು ಯಾರು ಎಂಬ ಪ್ರಶ್ನೆಗೆ ಇವತ್ತು ವಿನಯ್ ಕುಮಾರ್ ಉತ್ತರವಾಗಿ ನಿಂತಿದ್ದಾರೆ. ಇವತ್ತು ವಿನಯ್ ಕುಮಾರ್ ಇಷ್ಟು ವೇಗವಾಗಿ ಬೆಳೀತಾ ಇದ್ದಾರೆ ಅಂತಂದರೆ ಅಂತಹ ವ್ಯಕ್ತಿಯನ್ನು ನೀವು ವೇದಿಕೆ ಮೇಲೆ ಕರೆಸಿ ಜಗತ್ತಿಗೆ ಹೇಳಬೇಕಾಗಿತ್ತು, ಇವನು ನಮ್ಮ ಮಗ, ಇವನು ನಮ್ಮ ಸಮುದಾಯದ ಮಗ, ಇವನೇ ಉತ್ತರಾಧಿಕಾರಿ. ನಿಕೇತ್ ರಾಜು, ವಿನಯ್ ಕುಮಾರು, ನಾಗಲಕ್ಷ್ಮಿಯವ್ರನ್ನ ಕರೆಸಿ ಇಂಥವ್ರು ಮುನ್ನಡೆಸಬೇಕು, ಇಂಥವರು 100 ಗಟ್ಟಲೆ ನೀವು ತಯಾರಾಗಬೇಕು ಅಂತೇಳಿ ಅವರನ್ನು ನಿಲ್ಲಿಸಿ ಹೇಳಬೇಕಾಗಿತ್ತು. ವೇದಿಕೆ ಮೇಲೆ ಹೇಳಿದ್ರಾ? ಹೇಳಲೇ ಇಲ್ಲ. ವೇದಿಕೆಗೆ ಕಾರ್ಯಕ್ರಮಕ್ಕೆ ಕರೆಸಿ ಇನ್ವಿಟೇಷನಲ್ಲಿ ಹಾಕಿಸಿ ಅಲ್ಲಿ ಮುಂದ್ಗಡೆ ಕೂರಿಸಿ ಅವರನ್ನು ಆಹ್ವಾನ ಮಾಡದೆ ಅದೇ ರೀತಿ ಅವಮಾನ ಮಾಡಿರುವಂಥದ್ದು. ನಾಗಲಕ್ಷ್ಮಿಯವರನ್ನು ಕರೆದೇ ಇಲ್ಲ. ಎಂತೆಂತಹ ಕಾರ್ಯಕ್ರಮಗಳನ್ನು ಮಾಡ್ತೀರಿ? ವಿದ್ಯಾವಂತರು ನೌಕರರು ಕಾರ್ಯಕ್ರಮಗಳನ್ನು ಮಾಡ್ತೀರಿ. ನಮ್ಮ ಸಮುದಾಯದ ಬೆಳೀತಾ ಇರುವಂತಹ ಯುವಕರನ್ನು ಕರೆದು ಕೂರಿಸಿ ಜಗತ್ತಿಗೆ ತೋರಿಸುವಂಥ ಕೆಲಸ ಮಾಡಲ್ಲ.
ಯಾರು ಕುರುಬರ ಓಟನ್ನು ಖರೀದಿ ಮಾಡಿ, ಕುರುಬರ ಓಟನ್ನು 1,000 ರೂಪಾಯಿಗೆ 2,000 ರೂಪಾಯಿಗೆ ಖರೀದಿ ಮಾಡಿ ಅಲ್ಲಿ ತಂತ್ರಗಳನ್ನು ಮಾಡಿದಂಥವ್ರನ್ನ ಕರ್ಕೊಂಡು ಬಂದು ಅವರನ್ನು ಓಲೈಸಿ, ಅವರನ್ನು ಹೊಗಳಿ, ಅವರಿಗೆ ಸನ್ಮಾನ ಮಾಡಿ, ಅವರನ್ನು ಅಟ್ಟಕ್ಕೇರಿಸಿ, ಮನೆಯ ಮಕ್ಕಳನ್ನು ಹೊರಗಡೆ ಇಟ್ಟು ಅವರನ್ನು ಹೊಗಳಿ ಅವರಿಗೆ ಸನ್ಮಾನ ಮಾಡಿ ಅವರ ಹತ್ರ ಬೇಷ್ ಅನ್ನಿಸ್ಕೊಂಡ್ರೆ ನಿಮಗೇನು ಸಿಗುತ್ತೆ ಸ್ವಾಮಿ? ನಿಮಗೇನು ಸಿಗುತ್ತೆ? ಮನೆಯ ಮಕ್ಕಳಿಗೆ ಊಟ ಹಾಕ್ರಿ, ಮನೆಯ ಮಕ್ಕಳನ್ನು ಬೆಳೆಸಿ. ನೀವೇ ಬೆಳೆಸ್ತಿಲ್ಲ ಅಂತಂದರೆ ಬೇರೆಯವರು ಬೆಳೆಸ್ತಾರೇನ್ರಿ? ಅದು ಇಂತಹ ಕ್ರೂಷಿಯಲ್ ಟೈಮಲ್ಲಿ ಇಡೀ ಸಮುದಾಯದಲ್ಲಿ ಯಾವ ನಾಯಕರು ಇಲ್ಲ ರೀ, ಯಾವ ನಾಯಕರು ಇಲ್ಲ. ನೀವು ಹೆದರ್ಕೊಂಡು ಬೆದರ್ಕೊಂಡು ಮತ್ತೇನೋ ಅಂದ್ಕೊಂಡು ಮತ್ತೇನೋ ಅವ್ರು ಕೊಟ್ಟುಬಿಡ್ತಾರೆ. ಅವ್ರು ಕರೀದ ಹೋದ್ರೆ ಅದು ಸಿಗೋದಿಲ್ಲ ರೀ. ಹೊಟ್ಟೆ ಹಚ್ಕೊಂಡಿದ್ರು ಸ್ವಾಭಿಮಾನದಿಂದ ಬದುಕಬೇಕ್ರಿ. ನಾವು ಹೊಟ್ಟೆ ಹಚ್ಕೊಂಡು ಉಪವಾಸ ಇದ್ದರೂ ಸಹ ಸ್ವಾವಲಂಬಿಗಳಾಗಿ ಬದುಕೋಣ, ಸ್ವಾವಲಂಬಿಗಳಾಗಿ ಬದುಕೋಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾರ ಮುಂದೆನೂ ತಲೆ ತಗ್ಗಿಸ್ಲೇ ಇಲ್ಲ ರೀ ವ್ಯಕ್ತಿ. ಅಹಲ್ಯಾಬಾಯಿ ಹೋಳ್ಕರ್ ಯಾರ ಮುಂದೆ ತಲೆ ತಗ್ಗಿಸ್ಲೇ ಇಲ್ಲ ಮಹಾತಾಯಿ. ಹಕ್ಕ ಬುಕ್ರು ಯಾರ ಮುಂದೆ ತಲೆ ತಗ್ಗಿಸ್ಲೇ ಇಲ್ಲ ರೀ. ಚಂದ್ರಗುಪ್ತ ಮೌರ್ಯ ಎಂತೆಂಥವ್ರು ಈ ರಾಜ್ಯವನ್ನು ಈ ದೇಶವನ್ನು ಆಳಿದಂಥವರು ಎಲ್ಲರೂ ಸಹ ಆಲುಮತಸ್ಥರಲ್ವೇನ್ರಿ. ಅಂತಹ ವಂಶದಲ್ಲಿ ಹುಟ್ಟಿರುವಂಥವ್ರು ನಾವು ಪ್ರತಿಭಾ ಪುರಸ್ಕಾರಗಳನ್ನು ಮಾಡ್ತೀವಿ, ಮತ್ತಷ್ಟು ಕಾರ್ಯಕ್ರಮ ಮಾಡ್ತೀವಿ, ಬೇರೆಯವರನ್ನ ವೈಭವೀಕರಿಸ್ತೀವಲ್ರಿ, ಬೇರೆಯವ್ರನ್ನ ವೈಭವೀಕರಿಸ್ತೀವಿ. ಮನೆಯ ಮಕ್ಕಳನ್ನು ಹೊರಗಡೆ ಇಟ್ಟು ಬೇರೆಯವರನ್ನ ವೈಭವೀಕರಿಸ್ತೀರಿ ಅಂತಂದರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ. ನಮ್ಮ ಮಕ್ಕಳನ್ನು ನಾವೇ ಬೆಳೆಸ್ತಿಲ್ಲ ಅಂತಂದರೆ ಬೇರೆಯವ್ರು ನಮ್ಮ ಮನೆಯ ಮಕ್ಕಳನ್ನು ಬೆಳೆಸ್ತೆ ಬೇರೆಯವರಿಗೆ ನಾವು ಔತಣಕೂಟ ಕೊಡ್ತೀವಿ, ಬೇರೆಯವರಿಗೆ ಆಹ್ವಾನ ಕೊಡ್ತೀವಿ, ಅವರನ್ನು ವಿಜೃಂಭಿಸ್ತೀವಿ ಅಂತಂದರೆ ನೋಡಿ ಇಂತಹ ದುರಂತ ಇದು ನಮ್ಮ ಸಮುದಾಯ. ಯಾಕೆ ಕುರುಬ ಸಮುದಾಯ ಇನ್ನೂ ರಾಜಕೀಯವಾಗಿ ಝೀರೋ ಅಂತ ಹೋಗ್ತಾ ಇದೆ ಅಂತಾರೆ? ಇದೇ ಕಾರಣಕ್ಕೋಸ್ಕರವಾಗಿ. ಅವಿದ್ಯಾವಂತರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು, ಆದರೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥವ್ರು ಯಾರು ಗೊತ್ತಾ? ವಿದ್ಯಾವಂತರು, ನೌಕರ ವರ್ಗದವರು, ಬುದ್ಧಿವಂತರು, ಪ್ರಜ್ಞಾವಂತರು, ಧೈರ್ಯಶಾಲಿಗಳು, ಆರ್ಥಿಕವಾಗಿ ಸದೃಢರಾಗಿರುವಂಥವರು. ಒಂದೊಂದು ಕಾರ್ಯಕ್ರಮ 10 ಲಕ್ಷ 20 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾ ಇರುವಂಥವರು. ಅವರು ಹೋಗಿ ಮನೆಯ ಮಕ್ಕಳನ್ನು ಹೊರಗಡೆ ಇಟ್ಟು ಕಾರ್ಯಕ್ರಮ ಮಾಡ್ತಾರೆ ಅಂತಂದರೆ ಇದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿರಲಿಕ್ಕೆ ಸಾಧ್ಯನಾ? ಮಾತನಾಡಲೇಬೇಕು. ಬೇಡ ಅಂತ ಬಿಟ್ಟಿದ್ದೆ, ಆದರೆ ಈ ವಿಚಾರಗಳನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ರೀ. ಹಿಂಗಾದರೂ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಈ ಸಮುದಾಯ ತಿಳ್ಕೊಳ್ಬೇಕ್ರಿ. ಎಲ್ಲೋ ಒಂದು ಕಡೆ ಕಲಬುರಗಿಯ ತುದಿನಲ್ಲಿ ವಿನಯ್ ಕುಮಾರನ್ನು ಕರೆಸಬೇಕು ಅಂತೇಳಿ ಕಲಬುರಗಿಯ ಕುತ್ತಕುಡಿಯ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ವಿನಯ್ ಕುಮಾರ್ಗೆ ಫೋನ್ ಮಾಡಿ ಅವರಿಗೆ ಡೇಟ್ ತಗೊಂಡು ಅಲ್ಲಿ ಕರೆಸ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ನಾಗಲಕ್ಷ್ಮಿ ಅವ್ರನ್ನ ಕರೆಸಿ ಅವರಿಗೆ ಬಾಗಿನ ಕೊಡ್ತಾರೆ. ಇಲ್ಲೆಲ್ಲೋ ಬೆಳಗಾಂನಲ್ಲಿ ಕರೀತಾರೆ, ಅಲ್ಲೇ ಉಡುಪಿನಲ್ಲಿ ಕರೀತಾರೆ, ಎಲ್ಲ ಕಡೆ ಹೋಗ್ತಾರೆ. ಆದರೆ ಸಿಟಿ ಸೆಂಟ್ರ್ಗಳಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಮನೆಯ ಮಕ್ಕಳನ್ನು ಹೊರಗಡೆ ಇಟ್ಟು ನೀವು ಕಾರ್ಯಕ್ರಮ ಮಾಡ್ತೀರಿ ಅಂತಂದರೆ ನಿಜಕ್ಕೂ ಇದನ್ನು ಅವ್ರಿಗೆ ಬಿಟ್ಟಿದ್ದೀವಿ. ಇವರೆಲ್ಲ ಯಾರು ಅವಿದ್ಯಾವಂತರಲ್ಲ, ಮುಗ್ಧರು ಅಲ್ಲ, ಎಲ್ಲ ತಿಳ್ಕೊಂಡಿರುವಂಥವ್ರು, ಸಶಕ್ತರು, ಶಕ್ತಿವಂತರು, ಆರ್ಥಿಕವಾಗಿ ಶಕ್ತಿವಂತರು ಹೌದು, ಔದ್ಯೋಗಿಕವಾಗಿ ಶಕ್ತಿವಂತರು ಹೌದು. ಅಂಥವರು ಇವತ್ತು ಮನೆಯ ಮಕ್ಕಳನ್ನು ಹೊರಗಡೆ ಇಟ್ಟು ಮಾಡ್ತಾ ಇರ್ಬೋದು. ನಿಜಕ್ಕೂ ನಾನು ಒತ್ತಿ ಹೇಳ್ತೀನಿ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಿಮ್ಮ ವೈಯಕ್ತಿಕ ದ್ವೇಷಗಳಿದ್ದರೆ ಅದನ್ನು ಪಕ್ಕಕ್ಕಿಟ್ಬಿಡಿ, ಆದರೆ ಸಾರ್ವಜನಿಕವಾಗಿ ನಾವು ಬರಬೇಕಾದ್ರೆ ನಾವೆಲ್ಲ ಒಂದೇ ಅಂತ ಹೇಳ್ಬೇಕ್ರಿ. ನಮ್ದು ಏನೇ ಭಿನ್ನಾಭಿಪ್ರಾಯಗಳಿರಲಿ ಅದನ್ನ ಇಟ್ಕೊಳ್ಳಿ. ದ್ವೇಷ ಸಾಧಿಸಿ ಯಾವುದನ್ನು ತಗೊಂಡು ಹೋಗೋದಿಲ್ಲರಿ. ಮನುಷ್ಯನ ಜೀವನ ಶಾಶ್ವತ ಅಲ್ಲ ಅಂತೇಳಿ ಈ ಪುನೀತ್ ರಾಜ್ಕುಮಾರ್ ಸಾವು ನಮಗೆ ತೋರಿಸಿದೆ. ಅಂಥದ್ರಲ್ಲಿ ಯಾತಕ್ಕೋಸ್ಕರವಾಗಿ ನಾವು ನಿರ್ಜೀವವಾಗಿ ಬದುಕಬೇಕ್ರಿ? ಯಾತಕ್ಕೋಸ್ಕರ ಬದುಕಿದ್ರೆ ಸಂಗೊಳ್ಳಿ ರಾಯಣ್ಣನ ಥರ ಬದುಕಿದ್ರೆ ಅಹಲ್ಯಾಬಾಯಿ ಹೋಳ್ಕರ್ ಥರ ಬದುಕಬೇಕು. ಯಾರೋ ಒಂದು ಇದಕ್ಕೋಸ್ಕರವಾಗಿ ನಮ್ಮತನವನ್ನು ನಾವು ಮಾಡಿಕೊಂಡು ಇಲ್ಲಿ ಮಾಡ್ತಾ ಇರೋದು ಏನು ಗೊತ್ತಾ? ಒಬ್ಬ ವ್ಯಕ್ತಿ ಮಾಡೋದಲ್ಲ, ಇಡೀ ಸಮುದಾಯಕ್ಕೆ ಮೆಸೇಜ್ ಹೋಗುತ್ತೆ ರೀ. ಈ ಸಮುದಾಯ ಇಷ್ಟೇ. ಎಲೆಕ್ಷನ್ ಟೈಮಲ್ಲಿ 1,000 ರೂಪಾಯಿ ಬಿಸಾಕ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಅಂತ ತಿಳ್ಕೊತಾರೆ. ಅಲ್ಲಿ ಮನೆಯ ಮಗ ನಿಂತಿರಲಿ ಮತ್ತಾರೋ ನಿಂತಿರಲಿ, ಇದು ಅವ್ರಿಗೆ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಕುರುಬ ಸಮುದಾಯ ಇವತ್ತಿಗೂ ಸಹ ವೋಟ್ ಬ್ಯಾಂಕ್ ಆಗಿರುವಂಥದ್ದು, ಇವತ್ತಿಗೂ ಸಹ ಕೈ ಕಟ್ಕೊಂಡು ತಲೆ ಬಾಗಿಸಿ ನಿಂತ್ಕೊಂಡಿರುವಂಥದ್ದು. ಹೆಚ್ಚು ದಿನ ಇಲ್ಲ, ಎಚ್ಚೆತ್ಕೊಳ್ಳಿ. ಕುರುಬ ಸಮುದಾಯದ ಭವಿಷ್ಯ ಬಹಳ ಆತಂಕಕಾರಿ ಹೋಗುತ್ತೆ. ಎಚ್ಚೆತ್ಕೊಳ್ಳಿ. ಯಾವೊಬ್ಬ ವ್ಯಕ್ತಿ ಇರೋದಿಲ್ಲ ರಾಜಕಾರಣದಲ್ಲಿ. ಹೊಸ ಯುವಕರು ಬರೋದೇ ಇಲ್ಲ, ಬರ್ತಾನೇ ಇಲ್ಲ.
ಭಯ, ಹಣಕಾಸು ಇಲ್ಲ, ಮುಂದೆ ಹೋರಾಟ ಮಾಡೋದಕ್ಕೆ ಬಂದಾಗ ನಮ್ಮವರೇ ಈ ರೀತಿ ಕಾಲಿಳಿತಾರೆ, ಯಾರೂ ಬರೋದಿಲ್ಲ, ಝೀರೋ ಹತ್ರ ಹೋಗ್ತೀರಿ. ಇರುವಂತಹ ಯಾವ MLAಗಳು ಸಹ ನಿಮ್ಮನ್ನು ಕರೆದು ಕುರುಬರಿಗೆ ಇದು ಮಾಡ್ಕೊಡ್ತೀವಿ ಅದು ಮಾಡ್ಕೊಡ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ. ಅವರ ವೈಯಕ್ತಿಕವಾಗಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಶ್ರೀ ಕನಕ ಟಿವಿ ಬಹಳ ಬೇಸರದಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಕನಕ ಟಿವಿಯ ವಿಶ್ಲೇಷಣೆ ಸೃಷ್ಟಿ ಮಾಡಿರೋದಲ್ಲ, ಕಲ್ಪನೆ ಮಾಡಿರೋದಲ್ಲ, ವಾಸ್ತವದ ವಿಚಾರವನ್ನು ಸಮುದಾಯ ಜಾಗೃತ ಆಗಬೇಕು, ಸಮುದಾಯ ಸಂಘಟನೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀವಿ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.